ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಜನಪ್ರತಿನಿಧಿಗಳ ಕಿತ್ತಾಟ, ರೋಗಿಗಳಿಗೆ ಪ್ರಾಣ ಸಂಕಟ. ಇದು ಹಳೆ ಹುಬ್ಬಳ್ಳಿಯ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಯ ಸದ್ಯದ ಸ್ಥಿತಿ. ಕೋಟ್ಯಾಂತರ ರೂಪಾಯಿ, 16 ಕೋಟಿ ರೂಪಾಯಿ ವೆಚ್ಚ ಮಾಡಿ ಒಂದು ಆಸ್ಪತ್ರೆ ನಿರ್ಮಾಣ ಮಾಡ್ತಾ ಇದ್ದರೂ ಸಹ ಇಲ್ಲಿ ಅದರ ಒಂದು ಪ್ರಯೋಜನ ಜನರಿಗೆ ಸಿಗ್ತಾ ಇಲ್ಲ. ಸಮುದಾಯ ಭವನದಲ್ಲಿನೇ ಈ ಒಂದು ಆಸ್ಪತ್ರೆ, ತಾತ್ಕಾಲಿಕ ಆಸ್ಪತ್ರೆ ಮುಂದುವರೆದಿರೋದ್ರಿಂದಾಗಿ ಜನ ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ. ಮತ್ತು ಬರೀ ಈ ಒಂದು ಆಸ್ಪತ್ರೆ OPDಗೆ ಸೀಮಿತ ಆಗಿರೋದ್ರಿಂದಾಗಿ ಈ ಭಾಗಕ್ಕೆ ಒಂದಷ್ಟು ವೈದ್ಯಕೀಯ ಸೌಲಭ್ಯ ಕೊಡ್ರಿ ಅಂತೇಳಿ ಜನತೆ ಆಗ್ರಹಿಸ್ತಿದ್ದಾರೆ. ಏನೆಲ್ಲ ಸಮಸ್ಯೆ ಆಗ್ತದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಹಳೆ ಹುಬ್ಬಳ್ಳಿ ಅಂದ ಕೂಡಲೇ ಇಲ್ಲಿರೋದು ಹುಬ್ಬಳ್ಳಿ ವಾಣಿಜ್ಯ ನಗರಿಯಲ್ಲಿ 2 ಭಾಗಗಳು, ಅಂದರೆ ಹಳೆ ಹುಬ್ಬಳ್ಳಿ ಒಂದು, ಹೊಸ ಹುಬ್ಬಳ್ಳಿ ಒಂದು. ಈ ಹಳೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಪ್ರದೇಶ, ಅಂದರೆ ಒಂದು ಅರ್ಧ ಭಾಗ ಹಳೆ ಹುಬ್ಬಳ್ಳಿಗೆ ಬರುತ್ತೆ. ಆ ಒಂದು ಹಳೆ ಹುಬ್ಬಳ್ಳಿಯಲ್ಲಿ ಮಹಾನಗರ ಪಾಲಿಕೆ ಸೇರಿದಂಥ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆ ಹಳೆಯ ಶಿಥಿಲಾವಸ್ಥೆಗೊಂಡ ಹಿನ್ನೆಲೆಯಲ್ಲಿ ಅದರನ್ನೊಂದು ಪುನರುಜ್ಜೀವನಗೊಳಿಸುವ ಮೂಲಕ ಮೇಲ್ದರ್ಜೆಗೇರಿಸುವಂತಹ ಗುರಿಯೊಂದಿಗೆ ಅಲ್ಲಿ ಹಳೆ ಹುಬ್ಬಳ್ಳಿ ದುರ್ಗದ ಬೈಲ್ ಬಳಿ ಇದ್ದಂತಹ ಆಸ್ಪತ್ರೆ ಕಟ್ಟಡ ನೆಲಸಮಗೊಳಿಸಿ ಕಾಮಗಾರಿ ಕೈಗೊಳ್ಳಲಾಗಿತ್ತು. 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿತ್ತು. 100 ಬೆಡ್ಡೆಡ್ ಆಸ್ಪತ್ರೆನ ನಿರ್ಮಾಣ ಮಾಡಲಿಕ್ಕೆ ತಯಾರಿ ಮಾಡಿಕೊಳ್ಳಲಾಗಿತ್ತು. ಆದರೆ ಶೇಕಡ 90ರಷ್ಟು ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ. ಈ ಹಂತದಲ್ಲಿ ಮಹಾನಗರ ಪಾಲಿಕೆ ಮತ್ತು ರಾಜ್ಯ ಸರ್ಕಾರ ನಡುವಿನ ಒಂದಷ್ಟು ತಿಕ್ಕಾಟ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಈಗಾಗಲೇ ಯಾವಾಗ ಕಟ್ಟಡ ಕೆಡವಿದ್ರು ಆವಾಗಿನಿಂದಲೇ ಹಳೆ ಹುಬ್ಬಳ್ಳಿ ಕೃಷ್ಣಾಪುರದಲ್ಲಿರುವಂತಹ ಸಮುದಾಯ ಭವನದಲ್ಲಿ ಈ ತಾತ್ಕಾಲಿಕ ಆಸ್ಪತ್ರೆನ ಆರಂಭಿಸಲಾಗಿದೆ. ಅಲ್ಲಿ ಕೇವಲ ಹೆರಿಗೆ ಅಂತ ಏನಿತ್ತು, ಹೆರಿಗೆ ಇರ್ಬೋದು ಮತ್ತು ಜನರಲ್ ಆಸ್ಪತ್ರೆ ಅಂತ ಏನಿತ್ತು, ಇಲ್ಲಿ ಕೇವಲ OPDಗೆ ಮಾತ್ರ ಈ ಆಸ್ಪತ್ರೆ ಸೀಮಿತವಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿಂತ ವೈದ್ಯರು ಇಲ್ಲಿ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಹಳೆಯ ಕಟ್ಟಡ ಆಗಿರೋದ್ರಿಂದಾಗಿ ಕೂಡ್ಲಿಕ್ಕೂ ಮತ್ತು ಬೆಡ್ಗಳು ವ್ಯವಸ್ಥೆ ಸರಿಯಾದ ಇಲ್ಲದೇ ಇರೋದ್ರಿಂದಾಗಿ, ಮತ್ತು ಇಲ್ಲಿ ಈ ಆಸ್ಪತ್ರೆಗೆ ಬರುವಂತಹ ಸಮುದಾಯಕ್ಕೆ ಬರುವಂತಹ ದಾರಿ ಏನಿದೆ ಅದು ದುರಸ್ತಿಯ ಕಾರಣಕ್ಕಾಗಿ, ಅಂದರೆ ದಾರಿ ಸರಿಯಾಗಿಲ್ಲದೆ ಇರೋದ್ರಿಂದಾಗಿ ಗರ್ಭಿಣಿಯರು ಈ ಆಸ್ಪತ್ರೆಗೆ ಬರಲಿಕ್ಕೆ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಹೆದರ್ಕೊಂತಲೇ ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಕೇವಲ ಬರೀ OPDಗೆ ಸೀಮಿತ ಆಗಿರೋದ್ರಿಂದಾಗಿ ಹೆಚ್ಚಿನ ಚಿಕಿತ್ಸೆ ಬೇಕಂದರೆ ಕಿಮ್ಸ್ ಹೋಗ್ಬೇಕು, ಇಲ್ಲಾಂದರೆ ಬೇರೆ ಖಾಸಗಿ ಆಸ್ಪತ್ರೆಗೆ ಹೋಗುವಂಥ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿದೆ. ಇದು ಸಾಕಷ್ಟು ಈ ಹಳೆ ಹುಬ್ಬಳ್ಳಿ ಜನರಿಗೆ ದೊಡ್ಡ ಮಟ್ಟದ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶ ನೇಕಾರ್ ನಗರ ಇರ್ಬೋದು, ಕೃಷ್ಣನಗರ ಇರ್ಬೋದು, ಮತ್ತು ಅಯೋಧ್ಯೆ ನಗರ ಇರ್ಬೋದು, ಮತ್ತು ಒಟ್ಟು ಸಿದ್ದಾರೂಢ ಮಠದ ಆನಂದ್ ನಗರ, ಈ ರೀತಿ ಈ ಅರವಿಂದ್ ನಗರ ಮೊದಲಾದ ಈ ಎಲ್ಲ ಸುತ್ತಮುತ್ತಲಿನ ಪ್ರದೇಶಕ್ಕೆ ಇದು ದೊಡ್ಡ ಆಸ್ಪತ್ರೆಯಾಗಿತ್ತು. ಜೊತೆಗೆ ಬಡವರ ಸಂಜೀವಿನಿ ಅಂತಲೇ ಖ್ಯಾತಿ ಪಡೆದಂತಹ ಆಸ್ಪತ್ರೆ ಆಗಿತ್ತು. ಆದರೆ ಮೇಲ್ದರ್ಜೆಗೇರಿಸುವಂತಹ ಲೆಕ್ಕಾಚಾರದೊಂದಿಗೆ ಆ ಕಟ್ಟಡ ಕೆಡವಲಾಯಿತು. ಅದಾದ ಮೇಲೆ ಇದೆಲ್ಲವನ್ನೂ ಸಹ ಎಲ್ಲ ಆಲೋಚನೆಗಳು ಸಹ ಉಲ್ಟಪಲ್ಟ ಆಗಿದೆ ಅಂತ ಹೇಳ್ಬೋದು. ಈಗ ಈ ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ನಡುವಿನ ತಿಕ್ಕಾಟ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಆಸ್ಪತ್ರೆ ಜಾಗ ಇರೋದು ಮಹಾನಗರ ಪಾಲಿಕೆ ಇದಕ್ಕೆ ಸೇರಿದ್ದು, ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ್ದು. ಆದರೆ ಆ ಕಟ್ಟಡ ಕಾಮಗಾರಿಗೆ ಹಣ ಕೊಟ್ಟಿದ್ದು ರಾಜ್ಯ ಸರ್ಕಾರ 16 ಕೋಟಿ ರೂಪಾಯಿಗಳ ಹಣವನ್ನು ಕೊಟ್ಟಿದೆ. ಈಗ ಶೇಕಡ 90ರಷ್ಟು ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದಾಗಿ ಇನ್ನು 10ರಷ್ಟು ಕಾಮಗಾರಿ ಬಾಕಿ ಇದೆ. ಆ ಕಾಮಗಾರಿ ಪೂರ್ಣಗೊಂಡ ನಂತರ ಇಲ್ಲಿ ಇಕ್ವಿಪ್ಮೆಂಟ್ಸ್ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯ ಏನೇನು ಕೊಡಬೇಕು ಮತ್ತು ವೈದ್ಯಕೀಯ ಸಲಕರಣೆಗಳೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲವನ್ನೂ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನಂದರೆ ಸೌಲಭ್ಯಗಳ ಜೊತೆಗೆ ಇಲ್ಲಿ ವೈದ್ಯರನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಇಲ್ಲಿ ಈ ವಿಚಾರದಲ್ಲಿ ಈ ಎರಡು ಪಾಲಿಕೆ ಮತ್ತು ಸರ್ಕಾರದ ನಡುವೆ ತಿಕ್ಕಾಟ ಜೋರಾಗಿದೆ ಅಂತ ಹೇಳ್ಬೋದು. ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಏನಂದರೆ ಇದನ್ನು ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಕೊಡ್ರಿ, ಆರೋಗ್ಯ ಇಲಾಖೆ ವತಿಯಿಂದನೇ ಎಲ್ಲನೂ ವೈದ್ಯಕೀಯ ಸೌಲಭ್ಯ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಪ್ರಸಾದ್ ಅಬ್ಬಯ್ಯ ಅವರು ಪ್ರಸ್ತಾವನೆ ಸಲ್ಲಿಸಿದರು. ಆದರೆ ಮಹಾನಗರ ಪಾಲಿಕೆ ಅದನ್ನು ತಿರಸ್ಕಾರ ಮಾಡಿದೆ. ಅಂದರೆ ಕೆಲವೊಂದು ಕಂಡೀಷನ್ ಹಾಕಿದೆ, ಅಂದರೆ ನೇರವಾಗಿ ಸರ್ಕಾರಕ್ಕೆ ಕೊಡೋ ನಿಟ್ಟಿನಲ್ಲಿ ಕೆಲವೊಂದು ಕಂಡೀಷನ್ ಹಾಕಿದೆ. ಅಂದರೆ ಇದು ಆಸ್ಪತ್ರೆ ಏನಿದೆ ಪಾಲಿಕೆ ವ್ಯಾಪ್ತಿನಲ್ಲೇ ಇರಬೇಕನ್ನೋ ಕಂಡೀಷನ್ನಿಂದಾಗಿ ಇದು ಒಂದು ರೀತಿಯಲ್ಲಿ ಒಂದಷ್ಟು
ಮುಂದೆ ತೊಡಕಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಏನು ಸರ್ಕಾರ ದುಡ್ಡು ಕೊಡ್ತಾ ಇರಬೇಕಾದ್ರೆ ಮತ್ತು ಸರ್ಕಾರನೇ ಎಲ್ಲ ವೆಚ್ಚ ಮಾಡ್ತಿರ್ಬೇಕಾದ್ರೆ ಪಾಲಿಕೆ ವ್ಯಾಪ್ತಿಗೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಪಾಲಿಕೆ ಏನಂದರೆ ನಮ್ಮದೇ ಜಾಗದಲ್ಲಿ ಒಂದು ಆಸ್ಪತ್ರೆ ಇರೋದ್ರಿಂದಾಗಿ ನಮ್ಮ ಮಾಲೀಕತ್ವ ಇರಬೇಕನ್ನೋ ಒಂದು ವಿಚಾರ ಮಹಾನಗರ ಪಾಲಿಕೆ ಇದಾಗಿದೆ. ಹಾಗಾಗಿ ಈ ಎರಡುಗಳ ತಿಕ್ಕಾಟದಿಂದಾಗಿ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಪ್ರತಿಕ್ರಿಯೆ ಆದರೆ ನೀವೇನಾದರೂ ಸಮಸ್ಯೆ ಇರಲಿ, ಆದರೆ ಒಂದು ಜನರಿಗೆ ಸೌಲಭ್ಯ ಕೊಡುವಂಥ ಕೆಲಸವನ್ನು, ಅದರಲ್ಲೂ ಹಳೆ ಹುಬ್ಬಳ್ಳಿ ಜನರಿಗೆ ಒಂದು ಆಸ್ಪತ್ರೆ ಸೌಲಭ್ಯ ಕೊಡುವಂಥ ಕೆಲಸವನ್ನು ಮಾಡಿ ಅಂತೇಳಿ ಅಲ್ಲಿನ ಜನತೆ ಆಗ್ರಹಿಸ್ತದೆ. ಇಲ್ಲಿ ತೊಂದರೆ ಅಂದ್ರೆ ನೋಡ್ರಿ, ಬರಾಕ ರಸ್ತೆ ಸರಿ ಇಲ್ಲ, ಮಂದಿಗೆ ತ್ರಾಸ ಆಕೈತಿ. ಮತ್ತು ಇಲ್ಲಿ ಹೆರಿಗೆ ಇಲ್ರಿ, ಬರೀ ಟ್ರೀಟ್ಮೆಂಟ್ ಅಷ್ಟೇ ಐತಿ. ಅಲ್ಲಿ ಓಲ್ಡ್ ಹುಬ್ಳಿದ ಹೆರಿಗೆ ಆಸ್ಪತ್ರೆ ಅಂದ್ರೆ ಹೆರಿಗೆನೂ ಆಕೈತಿ ಗೌರ್ಮೆಂಟ್ ಅಂಡರ್ ಒಳಗೆ. ಮತ್ತು ಅಲ್ಲಿ ಜನಗಳಿಗೆ ಬಸ್ ಅನುಕೂಲ ಐತಿ, ಬರಾಕ ಬಸ್ ಸ್ಟಾಪ್ ಐತಿ, ಎಲ್ಲ ಐತಿ. ಇಲ್ಲಿ ಅಂದರೆ ಏನು ಪ್ರಾಬ್ಲಮ್ ಆಕೈತಿ, ಇಲ್ಲಿ ಸಣ್ಣದಾಕೈತಿ ಜಾಗ. ಮತ್ತು ಅಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕಾಗಂಗಿಲ್ಲ ರೀ, ಹೆರಿಗೆ ಎಲ್ಲ ಮಾಡೋಕ್ಕಾಗಂಗಿಲ್ಲ, ನಾರ್ಮಲ್ ಟ್ರೀಟ್ಮೆಂಟ್ ಆಕೈತಿ. ಅದ ಸ್ವಲ್ಪ ಪ್ರಾಬ್ಲಮ್ ಐತಿ. ಅದು ಕಟ್ಟಿದ್ರೆ ಅಂದ್ರೆ ಸರಳ ಆಕೈತಿ ರೀ, ಜನಕ್ಕೆಲ್ಲ ಅನುಕೂಲ ಆಕೈತಿ. ಹೆರಿಗೆನೂ ಅಲ್ಲೇ ಆಕೈತಿ, ಟ್ರೀಟ್ಮೆಂಟು ಅಲ್ಲೇ ಆಕೈತಿ. ಈಗ ಹೆರಿಗೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕು, KIMSಗೆಲ್ಲ ಬೇರೆ ಕಡೆ ಹೋಗ್ಬೇಕಾಕೈತಿ ರೀ. ಇಲ್ಲೆಲ್ಲ ಆಗೋದಿಲ್ಲ ರೀ. ಅದು ಮೆಡಿಸಿನ್ ಇಲ್ಲಿ ಸಮುದಾಯ ಭವನ ಇದೆ ರೀ. ಇಲ್ಲಿ ಅಂದ್ರೆ ಮೆಡಿಸಿನ್ ಕೊಡ್ತಾರೆ ರೀ, ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ, ಹೆರಿಗೆ ಏನಿಲ್ಲ ರೀ ಇಲ್ಲಿ. ಹಾಂ, OPD ಪೇಷಂಟ್ ಐತ್ರಿ ಅಷ್ಟೇ. ಅಲ್ಲಂದ್ರೆ ಎಲ್ಲ ಆಕೈತಿ ರೀ ಅನುಕೂಲ ಓಲ್ಡ್ ಹುಬ್ಳಿ ಒಳಗೆ. ಅದಾದ್ರೆ ಜಲ್ದಿ ಆದರೆ ಚಲೋ ಆಕೈತಿ. ಇದೆಲ್ಲ ಅಲ್ಲಿ ಶಿಫ್ಟ್ ಆಕೈತಿ, ಜನಕ್ಕೆಲ್ಲ ಅನುಕೂಲ ಆಕೈತಿ. ಹಾಂ, ನಡ್ಕೊಂಡು ಬರಾಕೈತಿ, ಕಷ್ಟ ಐತ್ರಿ. ಇದು ರೋಡು ಸರಿ ಇಲ್ಲ, ದಡ್ಕಿ ಭಾಳ ಐತಿ. ಪಾಪ ಎಲ್ಲ ಪ್ರೆಗ್ನೆಂಟ್ ಇದ್ದವ್ರಿಗೆ ದಡ್ಕಿ ಒಳಗೆ ತ್ರಾಸ ಆಕೈತಿ. ಅಲ್ಲಂದ್ರೆ ರೋಡ್ ಸರಳ ಐತಿ. ಇಲ್ಲೇ ಬರೋ ಹೋಗೋದು ತೊಂದ್ರೆ, ಸ್ವಚ್ಛತಾ ಕಡಿಮೆ ರೀ ಇಲ್ಲಿ. ಅಂತಿ ಮಂದಿ ಮತ್ತು ಸರಿ ಇಲ್ಲ, ಅತ್ತಾಗಿತ್ತಾಗ ಅಡ್ಡಾಡೋರು ನೋಡಿ ಸುಮ್ಮನೆ ಹೋಗಿಬಿಡೋದು. ಮತ್ತು ಅಲ್ಲೇ ನಮ್ಗೆ ಆದಷ್ಟು ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಒಳ್ಳೇದು. ಏನಂದ್ರೆ ಬರಾಕ ಇಲ್ಲಿ ಬ್ಯಾಡ ಅಂತೆ ಮತ್ತೆ ಎಲ್ಲೇ ಹೋಗಿಬಿಡೋದು ನಾವು, ಹಿಂಗಾಗ್ತೈತಿ. ಹೌದು ರೀ, ಪ್ರೈವೇಟಿಗೆ ಹೊಂಟ್ಬಿಟ್ಟೇವಿ. ಹಿಂಗಾಗಿ ನೀವು ಆದಷ್ಟು ಏನಿದ್ರೂ ಅದನ್ನು ಮಾಡ್ಬೇಕು. ಕೆಲಸ ಮಾಡಿದ್ರೆ ಮನುಷ್ಯ ಹೋಗೋರಿಗೆ ಬರೋರಿಗೆ ತೊಂದ್ರೆ. ಈಗ ರೋಡು ಅಡ್ಡಾಡಕ್ಕೆ ಚಾನ್ಸ್ ಇಲ್ಲ ರೀ, ಗಾಡಿ ಮೋಟ್ರ್ ಭಾಳ ದಂದ್ಲೆ. ನಮ್ಮಂಥ ವಯಸ್ಸಾದವ್ರು ಅಡ್ಡಾಡಕ್ಕೂ ದಾರಿ ಇಲ್ಲ ಹೆಚ್ಚಾಗಿ. ಹಿಂಗಿದ್ದು ಹೊತ್ತಿನಾಗ ನಮಗೇನು ಮಾಡೋಕೆ ಅನುಕೂಲ ಇಲ್ಲ. ಹಿಂಗೆಲ್ಲೇ ಒಳಗೆ ಅದು ಹೋಗ್ಬೇಕಂದ್ರೆ ಹೋಗಾಕೂ ಒಂಥರ ಇದನ್ನು ಅನ್ನಿಸ್ತೈತಿ. ಆದಷ್ಟು ಡಾಕ್ಟರ್ಸ್ ಇರ್ತಾರೆ ರೀ, ಒಮ್ಮೊಮ್ಮೆ ಅವರು ಇರ್ತಾರ, ಇರೋದಿಲ್ಲ. ಹಾಂ, ಹಿಂಗೆ ಹಾಂ ಹೋಗ್ಬಿಡುದು ರೀ. ಹಾಂ, ಹೌದು ಹೌದು ರೀ, ಪ್ರೈವೇಟಿಗೆ ಹೋಗ್ತೀವಿ. ಹಾಂ, ಅಲ್ಲಿ ಅನುಕೂಲ ಆಕೈತಿ ರೀ ನಮ್ಗೆ. ಹಾಂ, ಹೌದು ರೀ. ಹಾಂ, ಚಲೋ ಐತ್ರಿ. ಹಾಂ, ಸಮಸ್ಯೆ ಭಾಳ ಇಲ್ಲೆಲ್ಲ ವಾತಾವರಣ ನೋಡಿದ್ರೆ ಗೊತ್ತಾಗತ್ತೆ ರೀ. ಹಾಂ, ಈಗ ಒಳಗೆ ಹಾದು ಹೋಗ್ಬೇಕು ನಾವು. ಅಲ್ಲೆಲ್ಲ ಬಸ್ಸಿನ ರೋಡ್ ಆಯಕ್ಕೆ ಆಗಂಗಿಲ್ಲ ರೀ. ಹಾಂ, ಇಲ್ರಿ, ಏನೂ ತೊಂದರೆನ ಬರೀ ಇಲ್ಲಿ ಎಲ್ಲದಕ್ಕೂ. ಈ ನಿಟ್ಟಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಸಹ ಈ ಒಂದು ಏನು ಈ ವಿಚಾರವನ್ನು ಸಚಿವ ಸಂಪುಟದಲ್ಲಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ. ಯಾಕಂದರೆ ಈಗ ಪಾಲಿಕೆಯಲ್ಲಿ ಏನು ಸಾಮಾನ್ಯ ಸಭೆಯಲ್ಲಿ ಒಂದು ಠರಾವು ಪಾಸ್ ಮಾಡಲಾಗಿದೆ, ಅಂದರೆ ಕೆಲವೊಂದು ಕಂಡೀಷನ್ ಹಾಕಲಾಗಿದೆ. ಆ ಕಂಡೀಷನ್ಗೆ ನಾವು ಒಪ್ಪಲಿಕ್ಕಾಗಲ್ಲ. ಹಾಗಾಗಿ ಸಚಿವ ಸಂಪುಟದಲ್ಲಿ ಈ ವಿಚಾರವನ್ನಿಟ್ಟು ಆ ಒಂದು ಆಸ್ಪತ್ರೆಯನ್ನು ರಾಜ್ಯ ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡು ಆರೋಗ್ಯ ಇಲಾಖೆಯಿಂದ ನಡೆಸಲಿಕ್ಕೆ ಒಂದು ತೀರ್ಮಾನ ಕೈಗೊಳ್ತೀವಿ. ಆದಷ್ಟು ಬೇಗ ಈ ಒಂದು ತೀರ್ಮಾನ ಕೈಗೊಳ್ಳೋದ್ರ ಜೊತೆಗೆ ಶೀಘ್ರವೇ ಕಾರ್ಯಾರಂಭ ಮಾಡುವಂಥ ಕೆಲಸ ಮಾಡಿ ಇಲ್ಲಿನ ಜನರಿಗೆ ಒಂದು ಆರೋಗ್ಯ ಸೌಲಭ್ಯ ಕೊಡುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲ, ಹಳೆ ಹುಬ್ಬಳ್ಳಿಯ ಹೆರಿಗೆ ಆಸ್ಪತ್ರೆ ಅದನ್ನು ಅಪ್ಗ್ರೇಡ್ ಮಾಡಬೇಕಂತೇಳಿ 100 ಬೆಡೆಡ್ ಹಾಸ್ಪಿಟಲ್ ಮಾಡಬೇಕಂತೇಳಿ ಬಹುಶಃ ಅದು ಭಾಳ ಹಿಂದೆನೇ ಆಗಬೇಕಾಗಿತ್ತು. ಅನೇಕ ತಾಂತ್ರಿಕ ತೊಂದರೆಗಳಿಂದ ಆ ಕನ್ಸ್ಟ್ರಕ್ಷನ್ನೇ ಭಾಳ ವಿಳಂಬ ಆಯಿತು. ಈಗೆಲ್ಲ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ. ಈಗ ಅದನ್ನು 100 ಬೆಡೆಡ್ ಹಾಸ್ಪಿಟಲ್ ಅದನ್ನು ನಡೆಸ್ಬೇಕಂತಂದರೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ಲಿಂದ ಆದರೆ ಬಹುಶಃ ಆ ಭಾಗದ ಸುತ್ತಮುತ್ತಲಿನ ಭಾಳ ಪಾಪ್ಯುಲೇಷನ್ ಡೆನ್ಸಿಟಿ ಇದ್ದಂಥ ಆ ಭಾಗದಲ್ಲಿ ಭಾಳ ಅನುಕೂಲ ಆಗ್ತದೆ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಸುಮಾರು ಅದಕ್ಕೆ ರಾಜ್ಯ ಸರ್ಕಾರದಿಂದನೇ ಒಂದು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೈಟೆಕ್ ಹಾಸ್ಪಿಟಲನ್ನು ನಾವು ಕಟ್ಟಿದ್ದೀವಿ. ಆದರೆ ಮೊನ್ನೆ ನಡೆದಂಥ GB ನಾನು ಕೇಳ್ಕೊಂಡಿದ್ದೆ ಇದನ್ನು ಹಸ್ತಾಂತರ ಮಾಡಿ ಅಂತೇಳಿ. ಆದರೆ GB ಅವರು ಕೆಲವು ಕಂಡೀಷನ್ ಹಾಕಿ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅವರು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಮಾಡ್ತಾರದು. ಕಂಡೀಷನ್ ಆ ರೀತಿ ಹಾಕುವಂಥದ್ದು ಸರಿಯಲ್ಲ. ಯಾಕಂದರೆ ಹಿಂದೆ ಇವರು ನಮ್ಮ ವೆಸ್ಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲೆಲ್ಲ ಕೂಡ ಈ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೊಡುವಾಗ ಈ ರೀತಿಯ ಯಾವುದೇ ಕಂಡೀಷನ್ಸ್ ಇಲ್ಲ.
ಇಲ್ಲಿ ಮಾತ್ರ ಕೆಲವು ಕಂಡೀಷನ್ಸ್ ಹಾಕಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ನಮ್ಮ ಇದರಲ್ಲಿರಬೇಕು, ನಮ್ಮ ಇದು ಆ ಥರ ಆಗಲ್ಲ. ಅದೇನೇ ಇದ್ದರೂ ಕೂಡ ಸರ್ಕಾರಕ್ಕೆ ಬೇಕಾದ್ರೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಅದರದ್ದು ಏನಿದ್ರು ಕೂಡ ಅದನ್ನು ಅದರದ್ದೇನು ಒಂದು ಬೆಲೆ ಇರ್ತದೆ, ಆ ಬೆಲೆ ದರನ್ನು ಕೂಡ ಕೊಟ್ಟು ಹೆಲ್ತ್ ಡಿಪಾರ್ಟ್ಮೆಂಟವರು ತೊಗೊಳ್ಳೋವಂಥದ್ದು ಕೆಲಸ ಇರ್ತದೆ. ಆದರೆ ಇವರು ಬೇರೆ ಬೇರೆ ಥರದ ಕಂಡೀಷನ್ ಹಾಕಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಒಂಥರ ಆಡಳಿತ ನಡೆಸುವಂಥದ್ದಾದರೆ ಅದು ಹೆಲ್ತ್ ಡಿಪಾರ್ಟ್ಮೆಂಟು ಒಪ್ಪಲಿಕ್ಕಿಲ್ಲ. ಹೀಗಾಗಿ ಅದು ಬಹುದಿನಗಳಿಂದ ಸ್ವಲ್ಪ ಪೆಂಡಿಂಗಾಗಿ ಬಿದ್ದಿದೆ. ಅದನ್ನು ಈಗಾಗಲೇ ನಾನು ಮಾತಾಡಿದ್ದೀನಿ, ಹೆಲ್ತ್ ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ. ಇನ್ ಕೇಸ್ ಆ ರೀತಿ ಇವರು ಕಂಡೀಷನ್ ನಮಗೆ ಅದು ವಯಬಲ್ ಇಲ್ಲ ಅಂತಂದರೆ, ಆ ರೀತಿ ಕಂಡೀಷನ್ ಹಾಕಕ್ಕೆ ಬರೋದಿಲ್ಲ ಅಂತಂದರೆ ನೀವು ಕ್ಯಾಬಿನೆಟ್ಟಿಗೆ ತಂದು ನೀವು ಸುಪ್ರೀಂ ಇರ್ತದೆ, ಕ್ಯಾಬಿನೆಟ್ನಲ್ಲಿ ಇದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ಳುವಂಥದ್ದು. ಆ ಕಂಡೀಷನ್ನ ಏನದನ್ನು ಕಂಡೀಷನ್ನ ಇದು ಮಾಡಿ ಅದನ್ನು ಆ ಕಂಡೀಷನ್ ಬಿಟ್ಟು ನೀವು ರಾಜ್ಯ ಸರ್ಕಾರಕ್ಕೆ ಅದನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಅತಿ ಶೀಘ್ರದಲ್ಲೇ ಇದನ್ನು ಸ್ಟಾರ್ಟ್ ಮಾಡಬೇಕನ್ನುವಂಥದ್ದು ಕೂಡ ಬೇಡಿಕೆ ಇಟ್ಟಿದ್ದೀನಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಅದು ನೋಡ್ತಾರೆ. ಈ ಪ್ರೊಸೆಸ್ಸು ನಡೆದಿದೆ. ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿ ಆ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಅದೇನೇ ಇರಲಿ, ಈ ಒಂದು ತಿಕ್ಕಾಟ ಏನು ಒಂದು ತಾರ್ಕಿಕ ಅಂತ್ಯ ಕಂಡ್ರೆ ಖಂಡಿತ ಜನರಿಗೆ, ಅಲ್ಲಿನ ಜನರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಏನಪ್ಪ ಮಹಾನಗರ ಪಾಲಿಕೆ ಇರ್ಬೋದು ಮತ್ತು ಶಾಸಕರಿರ್ಬೋದು, ಇಬ್ಬರು ಒಂದುಗೂಡಿ ಒಂದಷ್ಟು ಸಂಧಾನ ಸೂತ್ರ ಮಾಡಿದಲ್ಲಿ ಖಂಡಿತ ಈ ಭಾಗದ ಜನರಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಖುಷಿ ಸುದ್ದಿ ಸಿಗ್ಬೋದು ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.